ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಟೈಮ್ ಇನ್ನೇನು 3 ಗಂಟೆ ಆಯಿತು. ತುಂಬಾ ಬಿಸಿಲಿದೆ. ಈಚೆ ಎಲ್ಲರೂ ಹೋಗೋಣ ಅಂತ ಅಂದರೆ ತುಂಬ ಬಿಸಿಲಿದೆ. ಏಕೆಂದರೆ ಕಣ್ಣು ಬಿಡೋಕ್ಕೆ ಆಗಲ್ಲ. ಬಿಸಿಲಲ್ಲಿ ಹೋದ್ರೇ ಒಂಥರ ತಲೆಗಿರ್ರನ್ನುತ್ತೆ. ಮತ್ತು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ ನಾನಂತೂ. ಸಖತ್ ಬಿಸಿಲಪ್ಪ. ನಾನು ಅದಕ್ಕೆ ಇವತ್ತು ಈಚೆ ಜಾಸ್ತಿ ಹೋಗಿಲ್ಲ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಹಾಗೆ ಬಂದೆ. 2:15ಗೆ ಬಂದೆ. ಹಾಗೆ ಮತ್ತೆ ಬಂದು ಆಫೀಸ್ ರೂಮಲ್ಲೇ ಇದ್ದೆ. ಮತ್ತು ಇವಾಗ ಯಾರು ಇನ್ನೂ ಈ ಹುಡುಗರುಗಳೇ ಕಾಣಿಸ್ತಾ ಇರಲಿಲ್ಲ. ರೆಸ್ಟಿಗೆ ಹೋಗ್ಬಿಟ್ಟು ಇನ್ನೂ ಬಂದಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಹೋಗೋಣ ನೋಡೋಕ್ಕೆ ಅಂದ್ಬಿಟ್ಟು ಹೊರಟಿದ್ದೆ. ಆದರೂ ಆ ಕಡೆ ನೋಡಿ ಸಖತ್ತಾಗಿ ಬಿಸಿಲಿದೆ ಆ ಕಡೆ. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಇಲ್ಲೇ ಮರದ ಕೆಳಗಡೆ ಸ್ವಲ್ಪ ಕುತ್ಕೊಬಿಟ್ಟೆ. ಯಾಕಂದರೆ ಅಷ್ಟು ಬೇಜಾರಾಗುತ್ತೆ ನಿಜವಾಗ್ಲೂ. ಬಿಸಿಲಲ್ಲಿ ಓಡಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ನೈಟಲ್ಲಿ ಇನ್ನೇನು ಅಷ್ಟು ಚಳಿ ಇರುತ್ತೆ. ಮಾರ್ನಿಂಗು ಅಷ್ಟೇ ಅಷ್ಟು ಚಳಿ ಇರುತ್ತೆ. ಇನ್ನೇನು 10 ಗಂಟೆ 11 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಬಿಸಿಲು. ತುಂಬ ಅಂದರೆ ತುಂಬ ಬಿಸಿಲು. ಬಿದ್ದೋಗೋಣ ಅನಿಸುತ್ತೆ, ಹಂಗಿರುತ್ತೆ ಬಿಸಿಲು. ನನಗೆ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಹಾಗೆ ಬಂದೆ. ನೋಡೋಣ ಇವಾಗ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಹೋಗ್ಬಿಟ್ಟು ನೋಡಿಬಿಟ್ಟು. ಮತ್ತು ಸ್ವಲ್ಪ ಕೆಲಸ ಇತ್ತು ಇವತ್ತು. ಮಂತ್ ಎಂಡ್ ಅಲ್ಲ, ಸ್ವಲ್ಪ ಎಲ್ಲ ಅಕೌಂಟ್ಸ್ದು ಸ್ವಲ್ಪ ಕೆಲಸ ಇತ್ತು. ಎಲ್ಲ ಇವತ್ತು ಮಾರ್ನಿಂಗ್ ಬಂದ ತಕ್ಷಣವೇ ಕೂತ್ಬಿಟ್ಟಿದ್ದೆ ನಾನು. ಅದಕ್ಕೆ ಎಲ್ಲ ಫುಲ್ಲು ಎಲ್ಲ ಮುಗಿಸ್ಬಿಟ್ಟು ಕೆಲಸನ. ಹಾಗೆ ಮತ್ತೆ ಮೇಡಮ್ ಕಾಲ್ ಮಾಡಿಲ್ಲ. ಇವತ್ತು 31st ಅಲ್ಲ, ಅವ್ರಿಗೂ ಮಂತ್ ಎಂಡ್ ಸ್ವಲ್ಪ ಕೆಲಸ ಇರುತ್ತೆ ಆಫೀಸಲ್ಲಿ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಮಾಡ್ತಾರೆ ಅನಿಸುತ್ತೆ. ಹಾಗೆ ಅವರಿಗೆ ರಿಪೋರ್ಟ್ ಕೊಡಬೇಕು. ನನ್ನ ಕೆಲಸ ಮುಗೀತು, ಆಫೀಸ್ ಕೆಲಸ. ಹಾಗೆ ಇವಾಗ ಹುಡುಗರುಗಳು ನೋಡೋಣ ಅಂದ್ಬಿಟ್ಟು ನಿನ್ನೆನೇ ಮಾಡ್ಕೋಬೇಕಿತ್ತು. ಮತ್ತು ನಿನ್ನೆ ಅದೆಲ್ಲ ಕೆಲಸ ಇತ್ತಲ್ವ, ಹಾಗಾಗಿ ಅದನ್ನು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಬಂದ ತಕ್ಷಣ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮತ್ತು ಸರ್ ಸಡನ್ನಾಗಿ ಕೇಳ್ತಾರೆ ಅಕೌಂಟ್ಸು ಅಂದ್ಬಿಟ್ಟು ಬಂದ ತಕ್ಷಣ ಅಕೌಂಟ್ಸ್ ಕೆಲಸ ಏನಿದೆಯೋ ಅದೆಲ್ಲ ಮುಗಿಸ್ಕೊಬಿಟ್ಟು ಇವಾಗ ಕೇಳಿದ ತಕ್ಷಣ, ಅವ್ರು ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಎಲ್ಲ ಮುಗೀತು. ಇವಾಗ ಆಚೆ ಕಡೆ ಕೆಲಸ ಸ್ವಲ್ಪ ಬಾಕಿ ಇತ್ತು. ಅದನ್ನೆಲ್ಲ ಸ್ವಲ್ಪ ನೋಡೋಣ ಮಾಡಿಸೋಣ ಅಂದ್ಬಿಟ್ಟು ಬರ್ತಾಯಿದ್ದೀನಿ. ನೋಡಿ ಬಿಸಿಲು ನೋಡಿ, ಎಷ್ಟು ಬಿಸಿಲು. ನಂಗೆ ನಿಜವಾಗ್ಲೂ ಮುಂದೆ ಹೋಗೋಕ್ಕೆ ಬೇಜಾರು, ಅಷ್ಟು ಬಿಸಿಲಿದೆ. ವ್ಲಾಗ್ನೇ ನಾನು ಇವಾಗ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಹೇಗೆ ಹೋಗುತ್ತೋ ಗೊತ್ತಿಲ್ಲ ವ್ಲಾಗು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಉಪೇಂದ್ರ, रेस्ट नहीं होगा अभी तक? रेस्ट नहीं होगा अभी तक? किधर है वो लोग? हाँ विजय, चंदू, कॉल करो. ಏನು ಸರ್ ಮಾಡ್ತಾ ಇದ್ದೀರಾ? ಯಾರು ನಂದು ನಾ ಕರಿತಿರೋದು? ಯಾಕೆ ಹೋಗ್ತಾರೆ ಈ ಬಿಸಿಲಲ್ಲಿ? ಯಾಕೆ? ए नंदू, मेरा टेबल है ना, ओ उधर है. कौन है वो? ಡ್ರೈವರಾ? ಇರೋರೇ ಇಬ್ರು. ಏನು ರೆಡಿ ಮಾಡ್ತಾರೆ ನೋಡೋಣ. ಎಲ್ಲಿ ಗ್ರಾಸ್ ಕಟಿಂಗ್ ಮಾಡ್ತಾ ಇರೋದು? ಇವನು ವಿಜಯ್. ನೋಡಿ, ಮೊನ್ನೆ ಬೆಂಕಿ ಹಾಕಿರೋದು ಇನ್ನೂ ಹೊಗೆ ಆಡ್ತಾ ಇದೆ. ಇದು ಆರಕ್ಕೆ ಇನ್ನು ಎಷ್ಟು ದಿನ ಬೇಕು ಅಂತ ಗೊತ್ತಿಲ್ಲ. ನೋಡಿ, ಇನ್ನೂ ಹೊಗೆ ಆಡ್ತಾನೇ ಇದೆ. ನೋಡಿ, ಹೊಗೆ ಹೋಗ್ತಾನೇ ಇದೆ. ಇನ್ನು ಬಿದ್ದರೆ ಮಾತ್ರ ಇದರೊಳಗೆ ಅಷ್ಟೇ. ನೋಡಿ, ಈ ಮರ ಅಂತೂ ಹೊರಟೋತು ನಿಜವಾಗ್ಲೂ.
ಬದುಕಲ್ಲ ಅನಿಸುತ್ತೆ. ಬೆಂಕಿ ಇದೆ ಇದ್ರ ಒಳಗಡೆ ಅಂತೂ, ಒಳಗಡೆ ಫುಲ್ ಬೆಂಕಿ ಇದೆ ಪಕ್ಕ. ಇಲ್ಲೆಲ್ಲ ಹೊಗೆ ಆಡ್ತಾ ಇದೆ ಅಂದರೆ ಇದು ಬೆಂಕಿ ಫುಲ್ ಇದೆ ಒಳಗಡೆ. ಈ ಹೊಗೆ ಆಯ್ತಾ ಇದೆ. ಹಾರಕ್ಕೆ ತುಂಬ ದಿನ ಬೇಕು ನೋಡಿ. ಇವಕ್ಕೆಲ್ಲ ನೀರೇ ಇಲ್ಲದೆ ಹೋಗಿದ್ದಾವೆ ನೋಡಿ. ಬಾಳೆ ಗಿಡ ಅಷ್ಟು ತಿಂಗಳಿಂದ ಅಷ್ಟೇ ಎಷ್ಟಿದೆ, ಬೆಳಿಲೇ ಇಲ್ಲ. ಅಣ್ಣ ಇವ್ರ ಕಲ್ಲಿ ಎತ್ತಿ ಬಿಸಾಡ್ಬಿಡ್ತಾರೆ, ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದೆ. ಇನ್ನೇನೋ ಹಾಗೆ ಮಾಡ್ತಾಯಿದ್ರು, ಆ ತಳ್ಳಗಾಡಿಲಿ ಎತ್ತಿ ಬಿಸಾಡ್ತಾಯಿದ್ರು, ಅದಕ್ಕೋಸ್ಕರ. ओ मैट निकालो। निकालो, एक निकालो। ये हो जाएगा ना, ये पूरा एक और एक है ना, वो निकालो। लाइसेंस ಇದೆಯಾ? तुम्हारी एज कितना? 20 या 29 हो गया रे. तो ಗಾಡಿ ಒಳಗಡೆ ಕಾಣಿಸ್ದಂಗೆ ಇಟ್ಟಿದ್ದಾರೆ. ನಿಧಾನ, ಕಾಲ್ ಮೇಲೆ ಹಾಕೋಬಿಟ್ಟಿರಾ. ದಪ್ಪ ಇದೆ ಅದು, ಹನ್ಸಕ್ಕೂ ಆಯ್ತಾ ಇಲ್ಲ. ಇದು ಒಡಿಯಲ್ಲ ಚೇತು, ಉಲ್ಟಾ ಮಾಡ್ರೆ ಹೊಟ್ಟೋಗೋದು ಮೇಡಮ್. ಸೆಟ್ ಕಲ್ಲು ಇಲ್ಲಿ ನೋಡಿ, ಹೊಟ್ಟೋಗುತ್ತೆ, ಸೀಲ್ ಬಿಟ್ಟಿದೆ. ನೈಟ್ ಊಟಕ್ಕೆ ಸಿಂಪಲಾಗಿ ಅವರೆಕಾಳು ಹಾಕ್ಬಿಟ್ಟು ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕುಕ್ಕರ್ಗೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಜಾಸ್ತಿ ತರಕಾರಿ ಹಾಕಿ ನಾನು ಏನೂ ಮಾಡ್ಕೋತಾ ಇಲ್ಲ. ತರಕಾರಿಗಳನ್ನ ನಾನು ತಿನ್ನಲ್ಲ, ಅದಕ್ಕೆ ನಾನು ಜಾಸ್ತಿ ಏನೂ ಹಾಕ್ಕೋತಾ ಇಲ್ಲ. ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಎಣ್ಣೆಗೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಇವಾಗ ಚಕ್ಕೆ ಮತ್ತು ಲವಂಗ ಮತ್ತು ಪಲಾವ್ ಹೂವು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿರೋ, ಯಾಕಂದರೆ ನನಗೆ ತುಂಬ ಬಾಯಿಗೆ ಸಿಗ್ತಾಯಿದ್ರೆ ನನಗೆ ಇಷ್ಟ ಆಗಲ್ಲ ಈರುಳ್ಳಿ ಮತ್ತು ತರಕಾರಿಗಳೆಲ್ಲ. ಅದಕ್ಕೆ ಜಸ್ಟ್ ಈರುಳ್ಳಿ ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ವೇಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಅದನ್ನು ಫುಲ್ಲು ಹುರ್ಕೋಬೇಕು. ಹಾಗೆ ಅದು ಸ್ವಲ್ಪ ಇವಾಗ ಕಂದು ಬಣ್ಣ ಬಂದಮೇಲೆ ಇವಾಗ ಅವರೆಕಾಳನ್ನ ಬಿಡಿಸಿ ಇಟ್ಟಿದ್ರು ಅಮ್ಮ. ಹಾಗೆ ಅವರೆಕಾಳನ್ನ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗೋ ತನಕ ವೇಟ್ ಮಾಡಬೇಕು. ಜಾಸ್ತಿ ಹೊತ್ತೇನು ಹಿಡಿಯಲ್ಲ, ಸಿಂಪಲಾಗಿ ಬೇಗ ಮಾಡ್ಕೋಬೋದು ಇದನ್ನು. ಯಾಕಂದರೆ ನನಗೆ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ದವಾಗ ಇದನ್ನೇ ನಾನು ಮಾಡೋದು. ಯಾಕಂದರೆ ತುಂಬ ಬೇಗನೂ ಆಗುತ್ತೆ. ಹಾಗಾಗಿ ಅದಾದಮೇಲೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮೊದಲೇ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಬೇಗ ಆಗೋಗುತ್ತೆ ಪಲಾವು. ಯಾಕಂದರೆ ಜಾಸ್ತಿ ತರಕಾರಿ ಎಲ್ಲ ನಾನು ಏನೂ ಹಾಕ್ತಾಯಿಲ್ಲ, ಈರುಳ್ಳಿ ಅವರೆಕಾಳು ಮಾತ್ರ ನಾನು ಹಾಕಿರೋದು. ಮತ್ತು ಈ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಗ ಅಂದರೆ ಬೇಗ ಆಗೋಗುತ್ತೆ ನಿಜವಾಗ್ಲೂ. ಯಾಕಂದರೆ ನನಗೆ ಟೈಮ್ ಇಲ್ಲದೆ ಹೋದವಾಗ ನಾನು ಈ ಥರ ಮಾಡ್ಕೊತೀನಿ. ನಂಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂದವಾಗ ಈ ಥರ ಮಾಡ್ಕೊಬಿಡ್ತೀನಿ.
ಯಾಕಂದರೆ ತಿನ್ನೋಕೆ ಒಂಥರ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಇವಾಗ ಈ ಲೋಟದಲ್ಲಿ ನಾನು ಅರ್ಧದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ 1 ಲೋಟವಷ್ಟು ನೀರು ಹಾಕ್ಕೋತೀನಿ. ಯಾಕಂದರೆ ನಾನು ಫುಲ್ ಲೋಟ ಹಾಕಿದ್ರೆ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಎಷ್ಟು ಹಾಕಿದ್ದೀನಿ ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದಕ್ಕೆ 2 ಸತಿ ನಾನು ನೀರು ಹಾಕ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅದರಲ್ಲಿರೋ ಪೇಸ್ಟೆಲ್ಲ ಇದಾಗಲಿ ಅಂದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ನೀರನ್ನು. ಇವಾಗ ಇದೊಂದು ಸ್ವಲ್ಪ ಕುದಿ ಬರೋ ತನಕ ಕುದಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೋದು. ನಾನು ಸ್ವಲ್ಪ ಮಾಡ್ಕೋತಾ ಇರೋದಲ್ವ, ಹಾಗಾಗಿ ಇವಾಗ ನನಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ನಾನು ನೋಡ್ಕೊಂಡು ಹಾಕ್ಕೋತೀನಿ ಸ್ವಲ್ಪ ಸ್ವಲ್ಪ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಫುಲ್ ರೈಸ್ನ ತೊಳೆದ್ಬಿಟ್ಟು ಇವಾಗ ಫುಲ್ ರೈಸ್ನ ಹಾಕ್ಕೋತಾ ಇದ್ದೀನಿ. ನೀರು ಕುದಿಬೇಕಾದ್ರೆ ರೈಸ್ನ ಹಾಕಿದ್ರೆ ಆಮೇಲೆ ಉದ್ರಾಗಿ ಬರುತ್ತೆ. ಹಾಗಾಗಿ ನೋಡಿ ಫುಲ್ಲು ಎಲ್ಲ ಅಕ್ಕಿನ ತೊಳೆದ್ಬಿಟ್ಟು ಇವಾಗೆಲ್ಲ ಹಾಕ್ಕೋತಾ ಇದ್ದೀನಿ. ಇವಾಗ ನಿಮಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಬೇಕೋ ಬೇಡವೋ ಅಂತ ನೋಡ್ಕೊಳ್ಳಿ. ಯಾಕಂದರೆ ಉಪ್ಪು ಒಂದು ಸತಿ ಜಾಸ್ತಿ ಆಗಿರುತ್ತೆ ಇಲ್ಲ ಕಮ್ಮಿ ಆಗಿರುತ್ತೆ. ಅದಾದಮೇಲೆ ನೋಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಕುದೀತಾ ಇತ್ತು, ಅದನ್ನು ತಿರುಗಿಬಿಟ್ಟು ಆಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೊಂದು 2 ವಿಷಲ್ ಆದರೆ ಪಲಾವ್ ರೆಡಿ ಆಗಿಬಿಡುತ್ತೆ. ಹಾಗೆ ಗಿರಿ ಮೊಟ್ಟೆ ತಂದಿದ್ರು, ನಾನು ಮರ್ತುಬಿಟ್ಟಿದ್ದೆ. ಆಮೇಲೆ ಪಲಾವ್ ಮಾಡಾದ್ಮೇಲೆ ಇಟ್ಟಿದ್ದೀನಿ. ಹಾಯ್, ಇವಾಗ ಟೈಮ್ 10:15 ಊಟ ಎಲ್ಲ ಮುಗಿಸಿ ಹಾಗೆ ಇನ್ನೇನು ಮಲ್ಗೋಣ ಅಂತ ಹೋಗ್ತಿದ್ದೆ. ಮತ್ತು ಸ್ವಲ್ಪ ಯಾಕೋ ಹೆವಿ ಥರ ಅನ್ನಿಸ್ತು ಇವತ್ತು ಊಟ. ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂದ್ಬಿಟ್ಟು ಈಚೆ ಬಂದೆ. ಬನ್ನಿ ವಾಕ್ ಮಾಡ್ತಾ ಮಾತಾಡೋಣ. ಹಾಗೆ ಇವತ್ತು ಫುಲ್ ಕೆಲಸ ಎಲ್ಲ ಮುಗಿಸಿ ಇವತ್ತು ಜಾಸ್ತಿ ವ್ಲಾಗ್ ಮಾಡಿಲ್ಲ. ಯಾಕಂದರೆ ಡೈಲಿ ಹೀಗೆ ಆಗ್ತಾಯಿದೆ, ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಲೆಂತಾಗಿ. 10 ನಿಮಿಷ 8 ನಿಮಿಷ ಈ ಥರ ಆಗ್ತಾಯಿದೆ ವ್ಲಾಗು. ಇವತ್ತು ಅಷ್ಟೇ ಒಂದು ಸ್ವಲ್ಪ ಕೆಲಸ ಇತ್ತು, ಮಂತ್ ಎಂಡ್ ಅಲ್ವಾ. ಯಾಕಂದರೆ ಮಂತ್ ಎಂಡ್ ಅಂದಮೇಲೆ ಸ್ವಲ್ಪ ಎಲ್ಲ ಅಕೌಂಟ್ಸ್ದು ಕೆಲಸ ಇರುತ್ತೆ. ಎಲ್ಲ ಮುಗಿಸ್ಕೊಂಡು 2 ತಿಂಗಳು ಹಿಂದಿಂದು ಕೂಡ ಇವತ್ತು ಓಪನ್ ಮಾಡಿ ಮತ್ತೆ ಚೆಕ್ ಮಾಡಿ ಎಲ್ಲ ಕೊಟ್ಟಾಯಿತು. ಹಾಗಾಗಿ ಇವತ್ತು ಜಾಸ್ತಿ ಆಚೆನೂ ಬಂದಿಲ್ಲ. ಸ್ವಲ್ಪ ಆಚೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ತಾಯಿದ್ದು ಯಾರ್ಯಾರು ಏನು ಮಾಡ್ತಾಯಿದ್ದಾರೆ ಅಂತ. ಏಕೆಂದರೆ ಇವತ್ತಂತೂ ತುಂಬ ಬಿಸಿಲು. ಹಾಗೆ ಈಚೆ ಹೋಗೋದು ತುಂಬ ಕಷ್ಟ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಇವಾಗ ಊಟ ಎಲ್ಲ ಮುಗಿಸಿ ಇವಾಗ ವಾಕ್ ಮಾಡೋಣ ಅಂದ್ಬಿಟ್ಟು ಈಚೆ ಬಂದಿದ್ದೆ. ಗಿರಿ ಎಲ್ಲ ಮಲ್ಕೊಂಡಿದ್ದಾರೆ. ಆಲ್ರೆಡಿ 10:15 ಆಗಿತ್ತು. ನೋಡಿ ಎಲ್ಲ ಈಚೆ ಊಟ ಹಾಕಿರ್ತಾರೆ ಅಂದ್ಬಿಟ್ಟು ಬರ್ತವೆ ಇವು ನಾಯಿಗಳು. ನೋಡಿ ನೈಟೆಲ್ಲ ಬೊಗಳ್ತಾ ಇರ್ತವೆ. ಬಟ್ ಏನಕ್ಕೆ ಒಂದೊಂದು ಸತಿ ಭಯ ಆಗುತ್ತೆ, ಏನಕ್ಕೆ ಈ ಥರ ಬೊಗಳ್ತಾ ಇದ್ದಾವೆ ಅಂತ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ನನ್ನ ಚಾನಲಿಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ಎಲ್ಲ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಲೈವ್ ಬಂದರೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್ ಬಾಯ್.